ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಿಎಂ ನರೇಂದ್ರ ಮೋದಿ ದೇಶದ ಜನರಿಗೆ ಕೊಟ್ಟಿರೋ ತುರ್ತು ಕರೆ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಈ ಕಡೆಗೆ ಕೇಂದ್ರ ಸರ್ಕಾರ ಕ್ಲಾರಿಟಿನೂ ಮತ್ತೆ ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಆ ಕಡೆ ಪಶ್ಚಿಮ ಬಂಗಾಳದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರೋ ಬಿಜೆಪಿ ಸರ್ಕಾರ, ಸುವೇಂದು ಸರ್ಕಾರ ದೊಡ್ಡ ದೊಡ್ಡ ಆದೇಶಗಳನ್ನ ಬರ್ತಾನೆ ಪಾಸ್ ಮಾಡಿದ್ದಾರೆ. ಬಾಂಗ್ಲಾ ಗಡಿ ವಿಚಾರದಲ್ಲಿ ದೊಡ್ಡ ನಿರ್ಧಾರ ಆಗಿದೆ. ಮತ್ತೊಂದು ಕಡೆ ಸೇನೆ ಕೈಗೆ 2 ಮುಖ್ಯ ಅಸ್ತ್ರಗಳು ಸೇರ್ಪಡೆಯಾಗಿವೆ. ವಿಜಯ್ ಗೆಲುವಿನ ಬಗ್ಗೆ ಅಣ್ಣಾಮಲೈ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಕ್ಲಾರಿಫಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೇವೆ. ಪಿಎಂ ನರೇಂದ್ರ ಮೋದಿ ಪೆಟ್ರೋಲ್ ಡೀಸೆಲ್ ಕಮ್ಮಿ ಬಳಸಿ ಮಿತ ವ್ಯಯ ಮಾಡಿ, ಬೇಕಾಬಿಟ್ಟಿ ಖರ್ಚು ಮಾಡಬೇಡಿ, ಚಿನ್ನ ತರಿಸ್ಕೊಳ್ಬೇಡಿ 1 ವರ್ಷ ಜಾಸ್ತಿ, ಎಂತ ಫಂಕ್ಷನ್ ಇದ್ರೂ ಕೂಡ 1 year ಚಿನ್ನ ಬೈ ಮಾಡಬೇಡಿ, ಕರೆಂಟ್ ಕಮ್ಮಿ ಯೂಸ್ ಮಾಡಿ, ಒಂಥರ ಆರ್ಥಿಕವಾಗಿ ಕಠಿಣ ಸನ್ನಿವೇಶ ಇದೆ ದೇಶಕ್ಕೆ ಅಂತ ಹೇಳಿದ್ರು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳು ಕೂಡ ದೇಶಕ್ಕೆ ಇಂಥ ಪರಿಸ್ಥಿತಿ ಬಂತಲ್ಲ ಮೋದಿಯಿಂದ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಜನ ಕೂಡ ಅಯ್ಯೋ ಹಾಗಾದ್ರೆ ಗ್ಯಾಸ್ ಸಿಗಲ್ವಾ, ಪೆಟ್ರೋಲ್ ಡೀಸೆಲ್ ಸಿಗಲ್ವಾ ಅಂತೆಲ್ಲ ಗಾಬರಿಯಾಗಿದ್ರು. ಈಗ ಇಂಟರ್ ಮಿನಿಸ್ಟ್ರಿಯಲ್ ಮೀಟಿಂಗ್ ಮಾಡಿ ಸರ್ಕಾರ ಅಧಿಕೃತ ಮಾಹಿತಿ ಕೊಟ್ಟಿದೆ. ಭಯ ಪಡಕ್ಕೆಲ್ಲ ಹೋಗ್ಬೇಡಿ, ಆರ್ಥಿಕ ಹೊರೆ ಮತ್ತು ದೇಶದ ಆಮದು ವೆಚ್ಚವನ್ನ ಕಮ್ಮಿ ಮಾಡಕ್ಕೆ ಪಿಎಂ ನರೇಂದ್ರ ಮೋದಿ ದೇಶ, ಸರ್ಕಾರ, ಜನ ಎಲ್ಲ ಒಟ್ಟಾಗಿ ಈ ತರದ್ ಮಾಡ್ತಾ ಹೋಗೋಣ ಅನ್ನೋ ಕರೆ ಕೊಟ್ಟಿದ್ದಾರೆ ಅಷ್ಟೇ. ಹಾಗಂತ ನಮ್ಮಲ್ಲಿ ಇವಾಗಲೇ ಏನು ಎಮರ್ಜೆನ್ಸಿ ಬಂದ್ಬಿಟ್ಟಿದೆ, ಡೀಸೆಲ್ ಇಲ್ವೇ ಇಲ್ಲ, ಪೆಟ್ರೋಲ್ ಇಲ್ವೇ ಇಲ್ಲ, ಆ ಥರ ಏನೂ ಇಲ್ಲ. LPG ಕೂಡ ಸಾಕಷ್ಟಿದೆ. ದೇಶದಲ್ಲಿರೋ ತೈಲ ರಿಫೈನರಿಗಳು ಕೂಡ ಚೆನ್ನಾಗಿ ಕೆಲಸ ಮಾಡ್ತಿವೆ. ಆದರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಹೆಚ್ಚಾಗ್ತಿರೋದ್ರಿಂದ ಭಾರತದ ತೈಲ ಕಂಪನಿಗಳಿಗೆ ದಿನಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಿದೆ ಅಂತ ಪೆಟ್ರೋಲಿಯಂ ಮಿನಿಸ್ಟ್ರಿ ಹೇಳಿದೆ. ಇತ್ತ ಹಾರ್ಮುಜ್ನಲ್ಲಿ ಇರಾನ್ಗೆ ಭಾರತ ಟ್ಯಾಕ್ಸ್ ಕಟ್ತಿದೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು. ಇದರ ಬಗ್ಗೆ ಬಂದರು ಸಚಿವಾಲಯದ ಡೈರೆಕ್ಟರ್ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿದ್ದಾರೆ. ಭಾರತ ಇರಾನ್ಗೆ ಯಾವುದೇ ಟ್ಯಾಕ್ಸ್ ಅಥವಾ ಟೋಲ್ ಕಟ್ತಾ ಇಲ್ಲ. ಹಾಗೆ ಬರ್ತಿರೋ ಟ್ಯಾಂಕರ್ಗಳು ಅವನೊಂದೊಂದು ಆಚೆ ಬರ್ತಾ ಇದ್ದಾವೆ, ಅದು ನಾರ್ಮಲ್ ಆಗಿ ಬರ್ತಾ ಇದೆ, ಯಾವುದೇ ಟೋಲ್ ಕಟ್ಟಿ ಬರ್ತಿಲ್ಲ ಅಂತ ಹೇಳಿದ್ದಾರೆ. ಏನು ದೇಶದಲ್ಲಿ ರಸಗೊಬ್ಬರ ಕೂಡ ಸಾಕಷ್ಟಿದೆ ಅಂತೇಳಿ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಮುಂಗಾರು ಹಂಗಾಮಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಾನೂ ಹೇಳಿದೆ. ಮತ್ತೊಂದು ಕಡೆ ಗಲ್ಫ್ನಲ್ಲಿ ಮತ್ತೆ ಯುದ್ಧ ಶುರುವಾಗೋ ಭೀತಿ ಇದೆ. ಇಸ್ರೇಲ್ ಮತ್ತೆ ದಾಳಿ ಮಾಡೋ ಬೆದರಿಕೆ ಒಡ್ಡಿದೆ. ಟ್ರಂಪ್ ಕೂಡ ಇರಾನ್ ಕಳಿಸಿರೋ ಹೊಸ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ್ದಾರೆ. ಇದರ ನಡುವೆ ಯುದ್ಧದ ಪರಿಣಾಮಗಳನ್ನು ಮಾನಿಟರ್ ಮಾಡೋಕೆ ರಚಿಸಲಾದ ಸಮಿತಿ ಮತ್ತೆ ಮೀಟಿಂಗ್ ಮಾಡಿದೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ. ಈ ವೇಳೆ ದೇಶದಲ್ಲಿ ಅಗತ್ಯ ವಸ್ತುಗಳ ಕೊರತೆ ಆಗದಂತೆ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ. ಜನ ಗಾಬರಿಯಿಂದ ವಸ್ತುಗಳನ್ನ ಸಂಗ್ರಹ ಮಾಡಿಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಗಡಿ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ದೊಡ್ಡ ನಿರ್ಧಾರ ಕೈಗೊಳ್ಳಲಾಗಿದೆ. ಅಕ್ರಮ ವಲಸಿಗರನ್ನ ತಡೆಯೋ ನಿಟ್ಟಿನಲ್ಲಿ ಬಾಂಗ್ಲಾ ಗಡಿಯುದ್ದಕ್ಕೂ ಬೇಲಿ ಹಾಕೋಕೆ ಬಂಗಾಳ ಸರ್ಕಾರ ಮುಂದಾಗಿದೆ. ಈ ಸಂಬಂಧ BSFಗೆ ಭೂಮಿ ಕೊಡೋಕೆ ಸುವೇಂದು ಅಧಿಕಾರಿ ನೇತೃತ್ವದ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಮುಂದಿನ 45 ದಿನಗಳ ಒಳಗಡೆ ಭೂಮಿ ಹಸ್ತಾಂತರ ಪ್ರಕ್ರಿಯೆ ಮುಗಿಸ್ಬಿಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಧಿಕಾರಿಗಳಿಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ. ಹಾಗೆ ಭಾರತ ಮತ್ತು ಬಾಂಗ್ಲಾ ನಡುವೆ ಒಟ್ಟು 4,096 ಕಿಲೋಮೀಟರ್ ಉದ್ದದ ಗಡಿ ಇದೆ. ಇದರಲ್ಲಿ ಅತಿ ಹೆಚ್ಚು ಅಂದರೆ 2,217 ಕಿಲೋಮೀಟರ್ ಗಡಿ ಪಶ್ಚಿಮ ಬಂಗಾಳದಲ್ಲೇ ಇದೆ. ಸದ್ಯದ ಮಾಹಿತಿ ಪ್ರಕಾರ ಬಂಗಾಳದಲ್ಲಿ ಸುಮಾರು 1,647 ಕಿಲೋಮೀಟರ್ ಗಡಿಗೆ ಮಾತ್ರ ಫೆನ್ಸಿಂಗ್ ಆಗಿದೆ. 450 ಕಿಲೋಮೀಟರ್ಗೂ ಅಧಿಕ ಪ್ರದೇಶಕ್ಕೆ ಬೇಲಿ ಹಾಕೋದು ಬಾಕಿ ಇದೆ. ಈ ಹಿಂದೆ ಮಮತಾ ಸರ್ಕಾರಕ್ಕೆ ಮೊದಲು 127 ಕಿಲೋಮೀಟರ್ ಬೇಲಿ ಹಾಕೋಕೆ ಸಹಕಾರ ಕೊಡಿ ಅಂತ ಕೇಳಲಾಗಿತ್ತು. ಭೂಮಿ ಹಸ್ತಾಂತರ ಮಾಡಿ ಅನ್ನೋ ಸೂಚನೆ ಕೂಡ ಇತ್ತು, ಕೋರ್ಟ್ಗಳು ಕೂಡ ಹೇಳಿದ್ವು. ಆದರೂ ಮಮತಾ ಸರ್ಕಾರ ಬರೀ 8 ಕಿಲೋಮೀಟರ್ ಜಾಗವನ್ನ ಮಾತ್ರ BSFಗೆ ಹಸ್ತಾಂತರ ಮಾಡಿದ್ರು. ಭದ್ರತೆ ವಿಚಾರದಲ್ಲಿ ಹೀಗೆ ಯಾಕೆ ಮಾಡಿದ್ರಿ ಅಂತ ಹೇಳಿ TMC ಸರ್ಕಾರಕ್ಕೆ ಕಲ್ಕತ್ತಾ ಹೈಕೋರ್ಟ್ ಕೂಡ ಕ್ಲಾಸ್ ತಗೊಂಡಿತ್ತು. ಆದರೂ ಮಮತಾ ಸರ್ಕಾರ ಭೂಮಿ ಕೊಟ್ಟಿರಲಿಲ್ಲ. ಈಗ ಅಧಿಕಾರಕ್ಕೆ ಬಂದ 2 ದಿನದಲ್ಲಿ ಸುವೇಂದು ಸರ್ಕಾರ ಈ ಬಗ್ಗೆ ಘೋಷಣೆ ಮಾಡಿ ಆಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿರೋ ಎಲ್ಲ ಅನಧಿಕೃತ ಜಾನುವಾರು ಮಾರುಕಟ್ಟೆಗಳನ್ನ ತಕ್ಷಣ ಬಂದ್ ಮಾಡಿ ಅಂತಲೂ ಸಿಎಂ ಸುವೇಂದು ಅಧಿಕಾರಿ ಆದೇಶ ನೀಡಿದ್ದಾರೆ. ಹಾಗೆ ಹಳೆಯ IPC CRPC ಬದಲು ಕೇಂದ್ರ ಸರ್ಕಾರ ಹೊಸದಾಗಿ ತಂದಿರೋ ಭಾರತೀಯ ನ್ಯಾಯ ಸಂಹಿತೆಯನ್ನ ಜಾರಿಗೊಳಿಸೋಕು ಕೂಡ ಸೂಚನೆ ಹೋಗಿ ಆಗಿದೆ. ಈ ಹಿಂದೆ ಮಮತಾ ಸರ್ಕಾರ ಬ್ಲಾಕ್ ಮಾಡಿದ್ದ ಜನಗಣತಿ ಪ್ರಕ್ರಿಯೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗೆ ಕೇಂದ್ರದ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಬಂಗಾಳದಲ್ಲಿ ಜಾರಿಗೊಳಿಸೋಕು ತೀರ್ಮಾನಿಸಲಾಗಿದೆ. ಇದರಿಂದ ಅಲ್ಲಿನ ಬಡ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ಸಿಗುತ್ತೆ ಅಂತ ಬಂಗಾಳ ಸರ್ಕಾರ ಹೇಳಿದೆ. ಇನ್ನೊಂದು ಕಡೆ ಎಲೆಕ್ಷನ್ ಅಲ್ಲಿ ಸೋತಿರೋ TMC ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಮಾರು 31 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿರೋ ಅಂತರಕ್ಕಿಂತ ಅಲ್ಲಿ ಡಿಲೀಟ್ ಆಗಿರೋ ಮತಗಳ ಸಂಖ್ಯೆ ಜಾಸ್ತಿ ಇದೆ ಅಂತ
ಟಿಎಂಸಿ ಆರೋಪಿಸಿದೆ. ಅಂದ್ರೆ ಬಿಜೆಪಿ ಗೆಲ್ಲೋಕೆ ಅಂತ ಟಿಎಂಸಿ ಪರ ಇರೋ ಮತಗಳನ್ನ ಲಿಸ್ಟ್ ನಿಂದ ಕೈ ಬಿಟ್ಟಿದೆ ಅಂತ ಹೇಳಿ ಟಿಎಂಸಿ ಆರೋಪಿಸಿದೆ. ಇತ್ತ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಹೊಸ ಪಿಟಿಷನ್ ಹಾಕೋಕೆ ಮಮತಾ ಬ್ಯಾನರ್ಜಿಗೆ ಪರ್ಮಿಷನ್ ಕೊಟ್ಟಿದೆ. ಹೊಸದು ಯಾಕೆ ಅಂದ್ರೆ ಈಗ ರಿಸಲ್ಟ್ ಬಂದಾಗಿದೆ, ಸೊ ಇದನ್ನೆಲ್ಲ ಎಲೆಕ್ಷನ್ ಪಿಟಿಷನ್ ಮೂಲಕವೇ ಸಲ್ಲಿಸಬೇಕು ಅಂತ ಕೋರ್ಟ್ ಹೇಳಿದೆ. ಆದ್ರೆ ಮಮತಾ ಹೇಳ್ತಿರೋದು ಎಷ್ಟು ಸೀಟು? 31 ಸೀಟ್. ಆದರೆ ಅಷ್ಟು ಕ್ಷೇತ್ರಗಳನ್ನು ಬದಿಗಿಟ್ಟರೂ ಕೂಡ ಬಿಜೆಪಿಗೆ ಅದನ್ನು ಮೀರಿ 200+ ಬಹುಮತ ಸಿಕ್ಕಿರೋದ್ರಿಂದ ಅಷ್ಟು ಕ್ಷೇತ್ರಗಳಲ್ಲೂ ಕೂಡ ಒಂದು ವೇಳೆ ರಿಸಲ್ಟ್ನ ಅಮಾನ್ಯ ಮಾಡಿದ್ರೂ ಸರ್ಕಾರಕ್ಕೇನು ಸಮಸ್ಯೆ ಆಗಲ್ಲ. ಏನು ಬನ್ನಿ ಒಂದಾಗೋಣ ಅನ್ನೋ ಮಮತಾ ಬ್ಯಾನರ್ಜಿ ಅವರ ಆಗ್ರಹಕ್ಕೆ ತುಂಬಾ ನೀರಸ ಪ್ರತಿಕ್ರಿಯೆ ಬಂದಿದೆ. ನಿಮ್ ಜೊತೆಗೆ ಸೇರದ ಆಗಲ್ಲ, ನೀವು ಸುಲಿಗೆಕೋರರು, ಭ್ರಷ್ಟರು, ಕೋಮುವಾದಿಗಳು ನೀವು ಅಂತ ಕಾಂಗ್ರೆಸ್ ಎಡಪಕ್ಷಗಳು ಮಮತಾ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ವೈಷ್ಣೋದೇವಿ, ಅಮೃತ್ಸರ್, ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್ ಹಾಗೂ ಕಾಶ್ಮೀರ ಪ್ರವಾಸ ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಏನೋ ತಮಿಳುನಾಡು ವಂದೇ ಮಾತರಂ ಮತ್ತು ತಮಿಳುನಾಡ ಗೀತೆಗೆ ಸಂಬಂಧಪಟ್ಟಂತೆ ಟಿವಿಕೆ ವಿಜಯರ ಪಕ್ಷ ಸರ್ಕಾರ ಈಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲೇನಾಗಿತ್ತು, ಫಸ್ಟಿಗೆ ವಂದೇ ಮಾತರಂ ಹಾಡಲಾಗಿತ್ತು, ಆಮೇಲೆ ರಾಷ್ಟ್ರಗೀತೆ, ಕಡೆಗೆ ತಮಿಳುನಾಡು ಆಂಥಮ್ ಅನ್ನ ಹಾಡಿದ್ರು. ಇದಕ್ಕೆ ಬಹಳ ಆಕ್ರೋಶ ಇವರ ಮೈತ್ರಿಕೂಟದ ಒಳಗಿಂದಲೇ ಕೇಳಿಬಂದಿತ್ತು. ಕಮ್ಯುನಿಸ್ಟರು ಸಿಕ್ಕಾಪಟ್ಟೆ ಆಕ್ರೋಶ ಹೊರ ಹಾಕಿದ್ರು, ಲೆಫ್ಟ್ ಪಾರ್ಟೀಸ್. ಈಗ ವಿಜಯ್ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಸುತ್ತೋಲೆ ಪ್ರಕಾರ ಈ ರೀತಿ ಮಾಡಲಾಗಿದೆ, ಇದು ಅನಿವಾರ್ಯವಾಗಿತ್ತು, ಇದಕ್ಕೆಲ್ಲ ಗವರ್ನರ್ ಕಾರಣ ಅಂತ ಸಚಿವ ಆಧವ ಅರ್ಜುನ ಹೇಳಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಹೊಸ ರೂಲ್ಸ್ ಫಾಲೋ ಮಾಡಲ್ಲ, ಹಳೆ ಸಂಪ್ರದಾಯವನ್ನೇ ಫಾಲೋ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡು ಹಿಂದಿನ ಸಿಎಂ MK ಸ್ಟಾಲಿನ್ ಅವರನ್ನ ಹೊಸ ಸಿಎಂ ವಿಜಯ್ ಮೀಟ್ ಮಾಡಿದ್ದಾರೆ. ಮನೆಗೆ ಬರ್ತಾ ಇದ್ದ ಹಾಗೆ MK ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ವಿಜಯರನ್ನ ತಪ್ಪಿಕೊಂಡ್ರು. ಅತ್ತ AIADMKಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಪಕ್ಷದ ಮುಖ್ಯಸ್ಥ ಸ್ಥಾನಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ರಾಜೀನಾಮೆ ಕೊಡಬೇಕು ಅಂತ CV ಷಣ್ಮುಗಂ ಬಣ ಆಗ್ರಹ ಮಾಡಿದೆ. ಪದೇ ಪದೇ ಚುನಾವಣೆಗಳಲ್ಲಿ ಪಕ್ಷ ಸೋತಿರೋದ್ರಿಂದ ನಿಮ್ ಕೈಲ ಆಗಲ್ಲ, ನೀವು ಲೀಡರ್ ಅಂತ ಒಪ್ಕೊಳ್ಳಕ್ ಆಗಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಅಣ್ಣಾಮಲೈ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ದಶಕಗಳಿಂದ ದ್ರಾವಿಡ ಪಕ್ಷಗಳ ಆಡಳಿತದಿಂದ ಸಿಸ್ಟಮ್ಮೇ ಹಳಸಿ ಹೋಗಿತ್ತು. ಈಗ ವಿಜಯ್ ಗೆದ್ದಿರೋದು ಒಳ್ಳೆಯದೇ ಆಯಿತು. ಅವರ ಏನು ಪಟ್ಟಭದ್ರ ಹಿತಾಸಕ್ತಿ, ಅವರ ಒಂದು ಸ್ಥಾಪಿತ ಗ್ರಿಪ್ ಏನಿತ್ತು ಪವರ್ ಮೇಲೆ, ಅದನ್ನ ವಿಜಯ್ ಒಡೆದಿದ್ದಾರೆ, ಬ್ರೇಕ್ ಮಾಡಿದ್ದಾರೆ. ಒಳ್ಳೆ ಬೆಳವಣಿಗೆ. ಆದರೆ ಇದು ಸರಿಯಾದ ಬೆಳವಣಿಗೆನ ರೈಟಾ ಇದು ಆಗಿರೋದು? ಅದು ಮುಂದಿನ 5 ವರ್ಷಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ 5-10 ವರ್ಷಗಳಲ್ಲಿ ನಾವು ಬಿಜೆಪಿ ರಾಷ್ಟ್ರೀಯ ಪಕ್ಷಗಳೆಲ್ಲ ಬಂದು ಇಡೀ ಸಿಸ್ಟಮನ್ನು ಕ್ಲೀನ್ ಮಾಡ್ತೀವಿ ಅಂತ ಅಣ್ಣಾಮಲೈ ಕಾನ್ಫಿಡೆನ್ಸ್ ತೋರಿಸಿದ್ದಾರೆ, ಅಂದರೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ PM ಮೋದಿ ಸಂಚರಿಸುವ ಮಾರ್ಗದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾದ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ಈಗ ತನಿಖೆಗೆ NIA, RA, IB ಹಾಗೂ NSG ಎಂಟ್ರಿ ಕೊಟ್ಟಿವೆ. NIA DYSP ನೇತೃತ್ವದ ತಂಡ ಸ್ಫೋಟಕ ಪತ್ತೆಯಾದ ವಡೇರಹಳ್ಳಿ ಗೇಟ್ ಬಳಿ ಪರಿಶೀಲಿಸಿದ್ದಾರೆ. ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ SP ಶ್ರೀನಿವಾಸ್ ಗೌಡ ಅವರಿಂದ ಘಟನೆಯ ಕಂಪ್ಲೀಟ್ ರಿಪೋರ್ಟ್ ಪಡ್ಕೊಂಡಿದ್ದಾರೆ. ಇತ್ತ ಪ್ರಧಾನಿ ಭದ್ರತೆ ನೋಡಿಕೊಳ್ಳುವ NSG ಕೂಡ ಈ ಭದ್ರತಾ ಲೋಪದ ಬಗ್ಗೆ ರಾಜ್ಯ ಪೊಲೀಸ್ ಇಲಾಖೆಯಿಂದ ವರದಿಯನ್ನು ತರಿಸಿಕೊಂಡಿದ್ದಾರೆ. ಏನೋ ಈ ಜಿಲೆಟಿನ್ ಕಡ್ಡಿಗಳನ್ನು ತಮಿಳುನಾಡಿನಿಂದ ತಂದು ಇಲ್ಲಿಟ್ಟಿರೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ತನಿಖೆಗಾಗಿ ತಮಿಳುನಾಡಿಗೂ ಒಂದು ಟೀಮ್ ಹೋಗಿದೆ. ಜಿಲೆಟಿನ್ ಸಿಕ್ಕ ಸ್ಥಳಕ್ಕೆ 2 ದಿನದ ಹಿಂದಷ್ಟೇ ಒಬ್ಬ ವ್ಯಕ್ತಿ ಬಂದು ಹೋಗಿರೋ ಸುಳಿವು ಇದೆ. ಹೀಗಾಗಿ ಅವನು ಯಾರು ಅಂತ ಹೇಳಿ ಪೊಲೀಸರು ಈಗ ಹುಡುಕ್ತಾ ಇದ್ದಾರೆ. ಫುಟ್ಪಾತ್ ಬಳಿ 2 ಜಿಲೆಟಿನ್ ಕಡ್ಡಿ ಪತ್ತೆಯಾಗಿವೆ ಅನ್ನೋ ಮಾಹಿತಿ ಮೊದಲು ಬಂತು. ಈಗ 2 ಅಲ್ಲ, ರಟ್ಟಿನ ಬಾಕ್ಸ್ನಲ್ಲಿ 6 ಕಡ್ಡಿಗಳು ಸಿಕ್ಕಿವೆ. 1 ಬೆಂಕಿಪಟ್ಟಣ, 4 ಗಂಧದ ಕಡ್ಡಿಗಳು, 2 ಬ್ಯಾಟರಿ, ವೈರ್ ಹಾಗೂ ಕರ್ಪೂರದ ಖಾಲಿ ಡಬ್ಬ ಕೂಡ ಸಿಕ್ಕಿದೆ. ಸದ್ಯ ರಾಮನಗರ DYSP ನೇತೃತ್ವದ ತನಿಖೆಯಲ್ಲಿ ಇದೊಂದು ಉದ್ದೇಶಪೂರ್ವಕ ಕೃತ್ಯ ಅನ್ನೋದು ಕನ್ಫರ್ಮ್ ಆಗಿದೆ. ಆದರೆ ಯಾವ ಟೈಮ್ನಲ್ಲಿ ಇಟ್ರು ಅನ್ನೋದು, ಉದ್ದೇಶ ಏನು ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಬಾಕ್ಸ್ ಇಟ್ಟ ಜಾಗದಲ್ಲಿ CC ಕ್ಯಾಮೆರಾಗಳು ಯಾವುದೂ ಇಲ್ಲ. ಹೀಗಾಗಿ ಕಗ್ಗಲೀಪುರ ಪೊಲೀಸರು ಆ ರಸ್ತೆಯ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳಲ್ಲಿರೋ CC ಕ್ಯಾಮೆರಾಗಳನ್ನು ಜಾಲಾಡ್ತಿದ್ದಾರೆ. ಇನ್ನು ಈ ವಾರ ರಾಜ್ಯದಲ್ಲಿ ಗುಡುಗು ಗಾಳಿ ಸಹಿತ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜಧಾನಿ ಬೆಂಗಳೂರಲ್ಲಿ ಗುರುವಾರದಿಂದ ಮಳೆಯಾಗೋ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಮೇ 11ರಿಂದ 15ರವರೆಗೆ ಮಳೆಯಾಗುತ್ತೆ. ಇನ್ನು ಮೇ 15 ಹಾಗೂ 16ನೇ ತಾರೀಕು ತುಮಕೂರು, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬಳ್ಳಾರಿ, ವಿಜಯನಗರ, ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಮಳೆಯಾಗುತ್ತೆ. ಜೊತೆಗೆ ಮುಂದಿನ 5 ದಿನ ಉತ್ತರ ಒಳನಾಡಿನಲ್ಲಿ ತಾಪಮಾನ 2ರಿಂದ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಅನಾರೋಗ್ಯದಿಂದ ನಿಧನರಾಗಿದ್ದ ಸಚಿವ D. ಸುಧಾಕರ್ ಅವರ ಅಂತಿಮ ಸಂಸ್ಕಾರ ಆಗಿದೆ. ಸರ್ಕಾರಿ ಗೌರವಗಳೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ನಡೆದಿದೆ. ಇನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ರಾಜಕೀಯ ಗ್ರಹಚಾರ ಸರಿನೇ ಇಲ್ಲ.
2 ವಾರಕ್ಕೊಬ್ಬರೊಬ್ಬರು ಶಾಸಕರು ಚೇಂಜ್, ಜನಕ್ಕೆ ಫುಲ್ ಕನ್ಫ್ಯೂಷನ್. ಈಗ ಶಾಸಕ ಸ್ಥಾನ ಕಳ್ಕೊಂಡಿದ್ದ ಕಾಂಗ್ರೆಸ್ನ ರಾಜೇಗೌಡ ಮತ್ತೆ ಶಾಸಕರಾಗಿದ್ದಾರೆ. ಅಂಚೆ ಮತ ಮರು ಎಣಿಕೆ ಕೇಸ್ನಲ್ಲಿ ಮೊದಲು ಬಿಜೆಪಿಯ ಜೀವರಾಜ್ ಅವರಿಗೆ ಗೆಲುವಾಗಿತ್ತು. ನಂತರ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರಾಜೇಗೌಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ಕೊಟ್ಟು ಶಾಸಕರಾಗಿ ಮುಂದುವರಿಯಿರಿ ಅಂತ ಹೇಳಿದೆ. ಮಧ್ಯಂತರ ಈ ಮೂಲಕ ಕೆಲ ದಿನಗಳ ಹಿಂದೆ ಶಾಸಕರಾಗಿದ್ದ ಜೀವರಾಜ್ ಮತ್ತೆ ಈಗ ಮಾಜಿ ಆಗಿದ್ದಾರೆ ಮಧ್ಯಂತರವಾಗಿ. ಇನ್ನು ಅಂಚೆ ಮತಗಳ ಮರು ಎಣಿಕೆ ವರದಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಹೇಳಿದೆ. ವಿಚಾರಣೆಯನ್ನ ಮೇ 21ಕ್ಕೆ ಮುಂದೂಡಿದೆ. ಇಲ್ಲ ಅಧಿಕಾರಿಗಳು ಚುನಾವಣಾ ಆಯೋಗ ವರದಿ ಕೊಟ್ಟ ಮೇಲೆಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಮತ್ತೆ ಓಕೆ, ತಡೆ ತೆರವುಗೊಳಿಸಿ ಜೀವರಾಜ್ ಅವರಿಗೆ ಮುಂದುವರಿಯಕ್ಕೆ ಹೇಳ್ಬೋದು. ಇಲ್ಲ ಪ್ರಾಬ್ಲಮ್ ಇದೆ ಅಂತ ಕಂಡ್ರೆ ಜೀವರಾಜ್ ಅವರೇ ಟ್ರೈ ಅಗೇನ್, ರಾಜೇಗೌಡ್ರೆ ನೀವು ಮುಂದುವರಿರಿ ಅಂತ ಅವ್ರಿಗೂ ಹೇಳ್ಬೋದು. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ DAಯನ್ನ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಿಸಿದೆ. ಇದರೊಂದಿಗೆ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ 14.25%ನಿಂದ 15.75%ಗೆ ಏರಿಕೆಯಾಗಿದೆ. ಜನವರಿ 1ರಿಂದಲೇ ಪೂರ್ವಾನ್ವಯ ಆಗುತ್ತೆ. 2024ರ ಪರಿಷ್ಕೃತ ವೇತನ ಶ್ರೇಣಿ ಅಡಿ ವೇತನ ಪಡಿತಾ ಇರೋ ನೌಕರರಿಗೆ ಈ ಹೊಸ ದರಗಳು ಅನ್ವಯ ಆಗುತ್ತೆ. ಇತ್ತ ಸೇನೆ ತುರ್ತಾಗಿ 2 ಹೊಸ ಮಾದರಿಯ ಡ್ರೋನ್ಗಳನ್ನು ಖರೀದಿ ಮಾಡಿದೆ. ಸ್ವದೇಶಿ ನಿರ್ಮಿತ ULPGM ಲಾಯ್ಟರಿಂಗ್ ಮ್ಯುನಿಷನ್ ಮತ್ತು ಅಗ್ನಿಕಾ VTOL-1 ಕ್ಯಾಮಿಕಾಜೆ ಡ್ರೋನ್ಗಳನ್ನು ಸೇರಿಸಿಕೊಂಡಿದೆ. ULPGM ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರೆಸಿಷನ್ ಗೈಡೆಡ್ ಮ್ಯುನಿಷನ್. ಇದನ್ನು DRDO ಮತ್ತು ಅದಾನಿ ಡಿಫೆನ್ಸ್ ಜಾಯಿಂಟ್ಲಿ ಡೆವಲಪ್ ಮಾಡಿದ್ದಾರೆ. ಭಾರತದ ಮೊದಲ ಸ್ವದೇಶಿ ಲಾಯ್ಟರಿಂಗ್ ಮ್ಯುನಿಷನ್ ಇದು. ಡ್ರೋನ್ ಮೂಲಕ ಮಿಸೈಲನ್ನು ಹಾರಿಸ್ತಾರೆ. ಇದನ್ನು ಹೊತ್ತೊಯ್ಯೋ ಡ್ರೋನ್ 20 ಕಿಲೋಮೀಟರ್ ದೂರದವರೆಗೂ ಕೂಡ ಸಾಗುತ್ತೆ. ಅಲ್ಲಿಂದ ಈ ಸಣ್ಣ ಮಿಸೈಲ್ ಹಾರಿಸಿದ್ರೆ ಅದು 2.5 ಕಿಲೋಮೀಟರ್ ದೂರದಲ್ಲಿರೋ ಗುರಿಯನ್ನು ಕೂಡ ಹೊಡೆದು ಹಾಕುತ್ತೆ. GPS ಕಟ್ ಅಥವಾ ಸಿಗ್ನಲ್ ಜಾಮ್ ಮಾಡಿದ್ರೂ ಕೂಡ ಇದು ಕೆಲಸ ಮಾಡುತ್ತೆ. ಇನ್ಫ್ರಾರೆಡ್ ಸೀಕರ್ ಅನ್ನೋ ವಿಶೇಷ ಸಿಸ್ಟಮ್ ಇದರಲ್ಲಿದೆ. ಕತ್ತಲಲ್ಲೂ ಕೆಟ್ಟ ಹವಾಮಾನದಲ್ಲೂ ಕೂಡ ಇದು ವರ್ಕ್ ಮಾಡುತ್ತೆ. ಇನ್ನು ಅಗ್ನಿಕಾ VTOL-1 ಇದೊಂದು ಕ್ಯಾಮಿಕಾಜೆ ಡ್ರೋನ್. ಇದರಲ್ಲಿ ಫಸ್ಟ್ ಪರ್ಸನ್ ವ್ಯೂ FPV ಟೆಕ್ನಾಲಜಿ ಇದೆ. ಅಂದರೆ ಡ್ರೋನ್ ಕ್ಯಾಮರಾದಲ್ಲಿ ಏನು ಕಾಣಿಸ್ತಿದೆಯೋ ಅದನ್ನೇ ಆಪರೇಟರ್ ಕಣ್ಣಿಗೆ ಗ್ಲಾಸ್ ಹಾಕೊಂಡು ನೋಡ್ತಾ ಇರ್ತಾರೆ. ತಾವೇ ಡ್ರೋನ್ ಒಳಗೆ ಕೂತಿದ್ದೀವೇನೋ ಅನ್ನೋ ಹಾಗೆ ಶತ್ರುಗಳನ್ನು ಹುಡುಕಿ ಹ್ಯೂಮನ್ಸ್ ಇದನ್ನು ಆಪರೇಟ್ ಮಾಡಿ ಹೊಡಿಬೋದು. ಕಿಕ್ಕಿರಿದ ಪ್ರದೇಶ, ಚಿಕ್ಕ ರೂಮ್ಗಳು ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಅಡಗಿರೋ ಶತ್ರುಗಳನ್ನು ಹುಡುಕಿ ಹೊಡೆಯೋಕೆ ಇದು ಯೂಸ್ ಆಗುತ್ತೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಅಪ್ಪಳಿಸಿದ 5 ಮೀಟರ್ ಸುತ್ತ ಭಾರಿ ವಿಧ್ವಂಸ ಸೃಷ್ಟಿ ಮಾಡುತ್ತೆ. ಸಿಗ್ನಲ್ ಕಟ್ ಮಾಡಿದ್ರು ಅಥವಾ GPS ಆಫ್ ಮಾಡಿದ್ರೂ ಕೂಡ ಸುಮ್ಮನೆ ಕೂರಲ್ಲ, ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಎಲ್ಲಿ ಬೇಕಾದರೂ ತುಂಬ ಫಾಸ್ಟಾಗಿ ರೆಡಿ ಮಾಡಿ ಹಾರಿಸ್ಬೋದು. ಪರ್ವತಗಳ ತುದಿಯಲ್ಲೂ ಕೂಡ ಕೆಲಸ ಮಾಡುತ್ತೆ. ಇನ್ನು ಗುಜರಾತ್ನ ಸೋಮನಾಥ ದೇವಾಲಯ ಮರು ಉದ್ಘಾಟನೆಯಾಗಿ 75 ವರ್ಷ ಕಳೆದಿದೆ. ಈ ಹಿನ್ನೆಲೆಯಲ್ಲಿ PM ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನಂತರ ಮೋದಿ ಗಿರ್ ಸೋಮನಾಥ್ ಜಿಲ್ಲೆಯಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಭಾರತದ ಆಪರೇಷನ್ ಗ್ಲೋಬಲ್ ಹಂಟ್ಗೆ ಮತ್ತೊಂದು ಸಕ್ಸಸ್ ಸಿಕ್ಕಿದೆ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಭಯ್ ರಾಣಾನನ್ನ ಪೋರ್ಚುಗಲ್ನಿಂದ ಎತ್ತಾಕೊಂಡ್ಬಂದಿದ್ದಾರೆ. ಕೊಲೆ ಯತ್ನ, ಸುಲಿಗೆ, ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಹರಿಯಾಣ ಪೊಲೀಸರಿಗೆ ಬೇಕಾಗಿದ್ದ ಇಂಟರ್ಪೋಲ್ನಿಂದ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗಿತ್ತು. ಈಗ ಪೋರ್ಚುಗಲ್ ಅಧಿಕಾರಿಗಳು ಹಿಡಿದು ಹಾಕಿ ಭಾರತ ಕೊಟ್ಟಿದ್ದಾರೆ. ಇದಕ್ಕೆ ಭಾರತ ಥ್ಯಾಂಕ್ಸ್ ಹೇಳಿದೆ ಪೋರ್ಚುಗಲ್ಗೆ. ನಾಶಿಕ್ನ TCS ಲೈಂಗಿಕ ಕಿರುಕುಳ ಮತ್ತು ಮತಾಂತರ ಯತ್ನ ಕೇಸ್ನ ಆರೋಪಿ ನಿಧಾ ಖಾನ್ ಬಗ್ಗೆ ಶಾಕಿಂಗ್ ಮಾಹಿತಿ. ಈ ನಿಧಾ ಖಾನ್ ಸಂತ್ರಸ್ತ ಯುವತಿಯರ ಮನೆಗೂ ಹೋಗಿ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿದ್ದಾಳೆ. ಇಸ್ಲಾಮಿಕ್ ಆಚರಣೆಗಳನ್ನು ಜಾರಿಗೊಳಿಸೋಕೆ ಫೋರ್ಸ್ ಮಾಡಿದ್ದಾಳೆ ಅಂತ ಮಾಹಿತಿ ತನಿಖೆಯಲ್ಲಿ ಹೊರಗೆ ಬಂದಿದೆ. ಅಲ್ಲಿ ಸಂತ್ರಸ್ತ ಯುವತಿಗೆ ನಿಧಾ ಖಾನ್ ಸುಮಾರು 171 ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟ ಲಿಂಕನ್ನು ಸೆಂಡ್ ಮಾಡಿದ್ಲು, ನೋಡು ಕಲಿ ಅಂಥೇಳಿ ಮಾಹಿತಿ ಬಂದಿದೆ. ಸದ್ಯ ವಿದೇಶಗಳಿಂದ ಹಣ ಬಂದಿರೋ ಆರೋಪ ಸೇರಿದ ಹಾಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತವರ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಮುತ್ತು ಕೃಷ್ಣನ್ ದಂದಾಪಾನಿ ನಡುವಿನ ಆನ್ಲೈನ್ ಕನ್ವರ್ಸೇಷನ್ ವೈರಲ್ ಆಗಿದೆ. ರಾಹುಲ್ ಗಾಂಧಿ ಬಗ್ಗೆ ಮುತ್ತು ಕೃಷ್ಣನ್ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು. 2013ರಿಂದ ನಾನು ರಾಹುಲ್ ಗಾಂಧಿ ಅವರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆದ್ರೆ 2014ರಿಂದಲೂ ನಾನು PM ನರೇಂದ್ರ ಮೋದಿ ಅವರ ದೊಡ್ಡ ಅಭಿಮಾನಿ. ಅವರಿಗೆ ಸಪೋರ್ಟ್ ಮಾಡಿ ಸಾಕಷ್ಟು ಪೋಸ್ಟ್ ಎಲ್ಲ ಹಾಕ್ತಿದ್ದೆ. ಅದೆಲ್ಲ ಗೊತ್ತಿದ್ರು ಕೂಡ ರಾಹುಲ್ ಗಾಂಧಿ ನನಗೆ ಕೆಲಸ ಕೊಟ್ಟರು. ಅವರ ಆಫೀಸ್ನಲ್ಲಿ ನನಗೆ ಯಾರು ಕೂಡ ಕ್ವಶನ್ ಮಾಡಲಿಲ್ಲ ಅಂತ ಮುತ್ತು ಕೃಷ್ಣನ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಯಾವತ್ತೂ ರಾಜಕೀಯ ಮತ್ತು ಪ್ರೊಫೆಷನಲ್ ಕೆಲಸವನ್ನ ಮಿಕ್ಸ್ ಮಾಡಿಲ್ಲ. ತುಂಬಾ ಒಳ್ಳೆ ವ್ಯಕ್ತಿ ರಾಹುಲ್ ಗಾಂಧಿ ಅಂತ ಹೇಳಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಅಲ್ಲೇ ರಿಪ್ಲೈ ಮಾಡಿದ್ದಾರೆ, ಮುತ್ತುಜಿ ನಿಮ್ಮ ರಾಜಕೀಯ ನಿಲುವು ನಿಮಗೆ ಬಿಟ್ಟಿದೆ, ಯಾರಿಗಾದ್ರೂ ಓಟ್ ಹಾಕಿ, ಆದರೆ ನನ್ನ ರಿಟರ್ನ್ ಸ್ವಲ್ಪ ಚೆನ್ನಾಗಿ ಬರಂಗೆ ಮಾಡಿಕೊಡಿ, ಇನ್ನೊಂದು ಸ್ವಲ್ಪ ಸ್ಪೀಡಪ್ ಮಾಡಿ ನನ್ನ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಎಲ್ಲ ಅಂಥೇಳಿ ತಮಾಷೆ ಮಾಡಿದ್ದಾರೆ. ಇದು ಎಲ್ಲರ ಗಮನ ಸೆಳೀತಾ ಇದೆ. ರಾಹುಲ್ ಗಾಂಧಿದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಎದುರಾಳಿ ಪಾರ್ಟಿದು ಫ್ಯಾನ್ ಆದ್ರೆ ಪರವಾಗಿಲ್ಲ, ರಾಹುಲ್ ಗಾಂಧಿದು ಪೊಲಿಟಿಕಲ್ ಅಡ್ವೈಸರ್ಸ್ ಬೇರೆ ಪಾರ್ಟಿ ಫ್ಯಾನ್ ಆದ್ರೆ ಸ್ವಲ್ಪ ಕಷ್ಟ ಅಷ್ಟೇ. ಇನ್ನು RCB ಕೋಚ್ ಆಂಡಿ ಫ್ಲವರ್ಗೆ ಫೈನ್ ಹಾಕಲಾಗಿದೆ. ಪಂದ್ಯದ 15% ದಂಡ ಕಟ್ಟಿ ಅಂತ ಸೂಚಿಸಲಾಗಿದೆ.
ಮುಂಬೈ RCB ನಡುವೆ ಭಾನುವಾರದ ಮ್ಯಾಚ್ ರಾಯ್ಪುರ್ನಲ್ಲಿ ಛತ್ತೀಸ್ಗಢನಲ್ಲಿ RCB ರನ್ ಚೇಸ್ ಮಾಡುತ್ತಿದ್ದಾಗ 18ನೇ ಓವರ್ನಲ್ಲಿ ಕೃನಾಲ್ ಪಾಂಡ್ಯ ಬಾರಿಸಿದ ಚೆಂಡನ್ನು ಮುಂಬೈ ಫೀಲ್ಡರ್ ನಮನ್ ಧೀರ್ ಬೌಂಡ್ರಿ ಲೈನ್ನಲ್ಲಿ ತಡೆದಿದ್ರು. ಆದರೆ ಅದು 6 ಹೌದಾ ಅಲ್ವಾ ಅನ್ನೋ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಶುರುವಾಗಿತ್ತು. ಆಗ ಆ್ಯಂಡಿ ಫ್ಲವರ್ 4th ಅಂಪೈರ್ ಜೊತೆ ವಾಗ್ವಾದ ನಡೆಸಿದ್ರು. ಕೆಟ್ಟ ಪದ ಬಳಸಿದ್ರು ಅಂತ ಹೇಳಿ ಈ ಕ್ರಮ ತಗೊಳ್ಳಲಾಗಿದೆ. ಅಂದಹಾಗೆ ಮ್ಯಾಚ್ನಲ್ಲಿ RCB 2 ವಿಕೆಟ್ಗಳ ರೋಚಕ ಗೆಲುವನ್ನು ದಾಖಲಿಸಿತ್ತು. ಏನೋ ವಾರದ ಮೊದಲ ಸೆಷನ್ನಲ್ಲಿ ಷೇರುಪೇಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ, ಮಹಾಪತನವಾಗಿದೆ. ಸೆನ್ಸೆಕ್ಸ್ ಬರೋಬ್ಬರಿ 1312 ಪಾಯಿಂಟ್ಸ್ ಅಥವಾ 1.7% ಕ್ರ್ಯಾಶ್ 76,015ಕ್ಕೆ ತಲುಪಿದೆ. ನಿಫ್ಟಿ 360 ಪಾಯಿಂಟ್ಸ್ ಅಥವಾ 1.4% ಡೌನ್ 23,815ಕ್ಕೆ ತಲುಪಿದೆ. BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1.26% ಬಿದ್ದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.96% ಡೌನ್. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 467 ಲಕ್ಷ ಕೋಟಿ ರೂಪಾಯಿಗೆ ಇಳಿದಿದೆ. 6 ಲಕ್ಷ ಕೋಟಿ ರೂಪಾಯಿ ಡಮಾರ್. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ನಿಂದ ಬಹುತೇಕ ಎಲ್ಲ ಸೆಕ್ಟರ್ಗಳಲ್ಲಿ ಸೆಲ್ ಆಫ್. ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ ಇನ್ನೂ ಕೂಡ ಹಾಗೇನೇ ಇದೆಯಲ್ಲ, ಜಾಸ್ತಿನೇ ಆಗ್ತಿದೆ. ಮತ್ತೆ ಟ್ರಂಪ್ ಇರಾನ್ನ ಪೀಸ್ ಪ್ಲಾನ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ. ಅತ್ತ ಇಸ್ರೇಲ್ ಪ್ರಧಾನಿ ಯುದ್ಧ ಇನ್ನೂ ಮುಗಿದಿಲ್ಲ, ಇರಾನಿಗೆ ನುಗ್ಗಿ ಯುರೇನಿಯಂ ತಗೋಬರೋ ತನಕ ಎಂಡ್ ಆಗಲ್ಲ ಅಂತಲೂ ಹೇಳಿದ್ದಾರೆ. ಇದಕ್ಕೆ ಕ್ರೂಡ್ ಆಯಿಲ್ ಬೆಲೆ ಮತ್ತೆ ಏರಿಕೆಯಾಗಿದೆ. ರೂಪಾಯಿ ಮೌಲ್ಯ ಮತ್ತೆ ಕುಸಿದಿದೆ. ಮತ್ತೊಂದು ಕಡೆ PM ಮೋದಿ ಕೂಡ ದೇಶದ ಜನರಿಗೆ ಪೆಟ್ರೋಲ್ ಡೀಸೆಲ್ ಕಮ್ಮಿ ಖರ್ಚು ಮಾಡಿ ಅಂತ ಹೇಳಿ ಕರೆ ಕೊಟ್ಟರು. ಫಾರಿನ್ದೆಲ್ಲ ಏನು ಜಾಸ್ತಿ ತಗೋಬೇಡಿ ಅಂತ ಹೇಳಿ. ಇದೆಲ್ಲ ಮಾರ್ಕೆಟ್ ಮೇಲೆ ಪ್ರಭಾವ ಬೀರಿದೆ. ಮುಂದೆ ಏನು ಬಹಳ ಕಷ್ಟ ಇರಬೇಕು. ಹಾಗಾದರೆ ನಾನು ಹಿಂಟ್ ಸಿಕ್ಕಿದ್ರಿಂದ ಟೈಟನ್ ಕಂಪನಿ, SBI, ಎಟರ್ನಲ್, ಭಾರತಿ ಏರ್ಟೆಲ್ ಟಾಪ್ ಲೂಸರ್ಸ್. ಆದರೆ ಏಷ್ಯನ್ ಪೇಂಟ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಅದಾನಿ ಪೋರ್ಟ್ಸ್ ಟಾಪ್ ಗೇನರ್ಸ್. ಒಟ್ಟಾರೆ NSEನಲ್ಲಿ 962 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2,364 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 82 ಪೈಸೆ ಬಿದ್ದು 95 ರೂಪಾಯಿ 25 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 716 ರೂಪಾಯಿ ಕಮ್ಮಿಯಾಗಿ 1,50,362 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 658 ರೂಪಾಯಿ ಕಮ್ಮಿಯಾಗಿ 1,37,732 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 600 ರೂಪಾಯಿ ಜಾಸ್ತಿಯಾಗಿ 2,56,200 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಟೀಮ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.